ಬುದ್ಧನೆಂದರೆ ಕೇವಲ ಕೇಸರಿ ಬಣ್ಣದ ಹೊದಿಕೆಯಲ್ಲ, ಬೆತ್ತಲೆ ನಿಂತ ಅನಾಥ ಜಗತ್ತಿಗೆ ತೊಡಿಸಿದ ಮನುಷ್ಯತ್ವದ ಹೊದಿಕೆ. ಬುದ್ಧನೆಂದರೆ ಅರಮನೆ ತೊರೆದ ವೈರಾಗಿಯಲ್ಲ, ಬೀದಿ ಪಾಲಾದ ಕೋಟಿ ಜೀವಗಳಿಗೆ ಆಸರೆಯಾದ ಬೆಚ್ಚನೆಯ ಅರಮನೆ. ಬುದ್ಧನೆಂದರೆ ಕಣ್ಮುಚ್ಚಿ ಕುಳಿತ ವಿಗ್ರಹವಲ್ಲ, ಬಸವನ ವಚನದಲ್ಲಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಮಿಡಿಯುತ್ತಿರುವ ಜೀವಂತ ಎದೆ ಬಡಿತ. ಬುದ್ಧನೆಂದರೆ ಒಣತತ್ವಗಳ ಬೋಧನೆಯಲ್ಲ, ಹಸಿದವನ ಹೊಟ್ಟೆಗೆ ಅನ್ನವಾಗುವ ಪರಮ ಪೂಜ್ಯ ಅನ್ನದವತಾರ. ಬುದ್ಧನೆಂದರೆ ಹೆಣ್ಣನ್ನು ಮಾಯೆ ಎಂದವರ ನಡುವೆ ತನ್ನೊಳಗಿನ ಹೆಣ್ಣನ್ನು ಕಂಡುಂಡ ನಿರ್ಮಲ ಕರುಣೆಯ ಹೊರತೆ. ಬುದ್ಧನೆಂದರೆ 1000 ವರ್ಷದ ಮೌನವಲ್ಲ, ಮೌಢ್ಯದ ಕೋಟೆಳ ಬುಡಕ್ಕೆ ಬಿದ್ದ ಪ್ರಾಮಾಣಿಕ ಬೆಂಕಿಯುಂಡೆ. ಬುದ್ಧನೆಂದರೆ ತನ್ನಷ್ಟಕ್ಕೆ ತಾನು ಮುಕ್ತನಾದವನಲ್ಲ, ಕಡೆಯ ಮನುಷ್ಯನ ಕಣ್ಣೀರು ಬತ್ತುವವರೆಗೂ ಕಾಯುತ್ತ ನಿಂತ ನಿತ್ಯ ನಿರಂತರ ಪ್ರವಾಹ.